ನಮಸ್ಕಾರ ವೀಕ್ಷಕರೇ, ನಾ ವೈಭವ್ ಪಾಟೀಲ್. ವೀಕ್ಷಕರೇ, 2 ಆಗಸ್ಟ್ 2024 ಓಲಾ ಎಲೆಕ್ಟ್ರಿಕ್ ಕಂಪ್ನಿದ IPO ಬರೋದೈತೆ ನೋಡ್ರಿ. ಅಣ್ಣಾನ ಇವತ್ತು ನಾವು ಓಲಾ ಎಲೆಕ್ಟ್ರಿಕ್ IPOದ ಬಗ್ಗೆ ಡೀಟೇಲ್ದಾಗ ಅನಾಲಿಸಿಸ್ ಮಾಡೋಣ. ಮತ್ತು ಲಾಸ್ಟಿಗೆ ನಾ ಓಲಾ ಎಲೆಕ್ಟ್ರಿಕ್ ಕಂಪ್ನಿ ಎಷ್ಟು ರೂಪಾಯಿಗೆ ಲಿಸ್ಟ್ ಆಗ್ಬೋದ ಮತ್ತು ಆ ಕಂಪ್ನಿನಾಗ ನಾವು ಇನ್ವೆಸ್ಟ್ ಮಾಡ್ಬೇಕೇನಂತ ನಾವು ಲಾಸ್ಟ್ನಾಗ ತಿಳ್ಕೊಳ್ಳೋಣ. ನಾನು ಈ ವಿಡಿಯೋನ ಸ್ಕಿಪ್ ಮಾಡಿ ನೋಡಕ್ಕೆ ಹೋಗ್ಬೇಡ್ರಿ, ಫುಲ್ ವಿಡಿಯೋನ ನೋಡ್ರಿ ವೀಕ್ಷಕರೇ, ಓಲಾ ಎಲೆಕ್ಟ್ರಿಕ್ ಕಂಪ್ನಿ ಫಸ್ಟ್ ಏನು ಬಿಸ್ನೆಸ್ ಮಾಡ್ತೈತೆ ಅಂತ ನೋಡೋಣ. ನೋಡ್ರಿ ವೀಕ್ಷಕರೇ, ಓಲಾ ಎಲೆಕ್ಟ್ರಿಕ್ ಕಂಪ್ನಿ 2017 ಸ್ಟಾರ್ಟ್ ಆಯ್ತು. ಇದು 2 ವೀಲರ್ ಅನ್ನ ತಯಾರು ಮಾಡ್ತೈತಿ, ಎಲೆಕ್ಟ್ರಿಕ್ 2 ವೀಲರ್ ಅನ್ನ ತಯಾರು ಮಾಡ್ತೈತಿ, ಮತ್ತು ಬ್ಯಾಟ್ರಿಯನ್ನ ತಯಾರು ಮಾಡ್ತೈತಿ, ಮತ್ತು ವೆಹಿಕಲ್ ಫ್ರೇಮ್ ಅನ್ನ ತಯಾರು ಮಾಡ್ತೈತಿ. ಅಂತಂದ್ರೆ ವೀಕ್ಷಕರೇ, ಇದು ಮೇಜರ್ ಎಲೆಕ್ಟ್ರಿಕ್ ವೆಹಿಕಲ್ ಮತ್ತು ಬ್ಯಾಟ್ರಿ ತಯಾರು ಮಾಡೋ ಕಂಪ್ನಿ ಅಂತ ನಾವು ಅನ್ಬೋದು. ಇದಕ್ಕೆ ನೋಡ್ಬೋದು ವೀಕ್ಷಕರೇ, ಇದ ಮತ್ತು R&D ಫೆಸಿಲಿಟೀಸು ಐತಿ ಇವ್ರ ಕಂಪ್ನಿನಾಗ. ಇವ್ರ R&D ಇಂಡಿಯಾನಾಗೂ ಐತಿ, UK ಐತಿ, US ಐತಿ. ಇವ್ರ ಇಂಡಸ್ಟ್ರಿದ ಲೀಡಿಂಗ್ ಸೆಲ್ ಆ್ಯಂಡ್ ಬ್ಯಾಟ್ರಿ ಟೆಕ್ನಾಲಜಿ ಮ್ಯಾಗ R&D ಮಾಡತ್ತಾರ. ಅಂತಂದ್ರೆ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್. ಅಂದ್ರೆ ವೀಕ್ಷಕರು, ಇದು ಒಂದು ಚಲೋ ಬಿಸ್ನೆಸ್ ಮಾಡಲ್ ಐತ್ರಿ. ಯಾಕಂದ್ರೆ ಫ್ಯೂಚರ್ನಾಗ ಈಗ ನಾವು ನೋಡತ್ತಿರ್ಬೋದು, ಎಲ್ಲರೂ EV ಗಾಡಿನ ತೊಳತ್ತಾರ. ಮತ್ತು ವೀಕ್ಷಕರೇ, ನೀವು ಮನಿದಿಂದ ಹೊರಗೆ ಬಿದ್ರೆ ನಿಮ್ಮ ಏರಿಯಾನಾಗ, ನಮ್ಮ ಇಂಡಿಯಾನಾಗ ಓಲಾದೂ ಭಾಳ 2 ವೀಲರ್ಗಳ ಕಾಣ್ತಾವ ನಮಗೆ. ಅನಾನ ವೀಕ್ಷಕರೇ, ಇವ್ರದ ಬಿಸ್ನೆಸ್ ರೇ ಭಾಳ ಚಲೋ ಐತಿ. ಈಗ ಬರ್ರಿ ನಾವು ಇದ್ರ ಬಗ್ಗೆ ಇನ್ನೂ ಡೀಟೇಲ್ದಾಗ ತಿಳ್ಕೊಳ್ಳೋಣ. ನೋಡ್ರಿ ವೀಕ್ಷಕರೇ, ಇವ್ರದ ಟೋಟಲ್ IPO ಸೈಜ್ ಎಷ್ಟೈತೆ ಅಂತ ತಿಳ್ಕೊಳ್ಳೋಣ. ನೋಡ್ರಿ, ಈಗ ಟೋಟಲ್ IPO ಸೈಜ್ ಐತಿ 6145 ಕೋಟಿ. ಮತ್ತು ವೀಕ್ಷಕರೇ, ಇದ್ರಾಗ ಫ್ರೆಶ್ ಇಶ್ಯೂ 5500 ಕೋಟಿ ಐತಿ. ಮತ್ತು ಆಫರ್ ಫಾರ್ ಸೆಲ್ ಅಂತಂದ್ರೆ OFS ಅಂತಂದ್ರೆ ಆಫರ್ ಫಾರ್ ಸೆಲ್ 645 ಕೋಟಿ ಐತಿ. ಆಫರ್ ಫಾರ್ ಸೆಲ್ ಅಂತಂದ್ರೆ ವೀಕ್ಷಕರೇ, ಎಕ್ಸಿಸ್ಟಿಂಗ್ ಪ್ರಮೋಟರ್ಸ್ ಅಂದ್ರೆ ಕಂಪ್ನಿದ ಓನರ್ಗಳು ಅದು ಇರ್ತಾರಲ್ಲ ರೀ, ಈಗ ಮೊದಲ ಲಿಸ್ಟ್ ಆಗೋಕ್ಕಿಂತ ಮೊದಲ ಅವ್ರ ತಮ್ಮದ ಸ್ಟೇಕನ್ನು ಮಾರಾತಾರ 645 ಕೋಟಿ. ಅಂದ್ರೆ ವೀಕ್ಷಕರೇ, ಇದು ಒಂದು ನೆಗೆಟಿವ್ ಪಾಯಿಂಟ್ ಆಗ್ತೈತಿ. ಮತ್ತು ವೀಕ್ಷಕರೇ, ನೋಡ್ರಿ, ಇದು 5500 ಕೋಟಿಯನ್ನು ಕಂಪ್ನಿ ಎದಕ್ಕೆ ಬೆಳೆಸೋದೈತೆ ಅಂತ ನಾವೀಗ ತಿಳ್ಕೊಳ್ಳೋಣ. ನೋಡ್ರಿ ವೀಕ್ಷಕರೇ, 5500 ಕೋಟಿಯನ್ನು ಓಲಾ ತಂದ ಸಬ್ಸಿಡರಿ ಕಂಪ್ನಿದ ಕೆಪಾಸಿಟಿಯನ್ನು ಇನ್ಕ್ರೀಸ್ ಮಾಡಕ್ಕೆ ಯೂಸ್ ಮಾಡೋದೈತಂತ. ಮತ್ತು ಕಂಪ್ನಿದ ಸಾಲ ಭಾಳ ಐತ್ರಿ, ಕಂಪ್ನಿ ಸಾಲನ ರೀಪೇ ಮಾಡಕ್ಕೆ ಸ್ವಲ್ಪ ರೊಕ್ಕನ ಯೂಸ್ ಮಾಡೋರಿದ್ದಾರೆ. ಮತ್ತು R&D ಡಿಪಾರ್ಟ್ಮೆಂಟನ್ನು ಇನ್ನೂ ಚಲೋ ಬೆಳೆಸಕ್ಕೆ, ಅಂದರೆ ಇನ್ನೂ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಇನ್ನೂ ಹೆಚ್ಚು ಮಾಡಕ್ಕೆ ಮತ್ತು ರೊಕ್ಕನ ಇನ್ವೆಸ್ಟ್ ಮಾಡೋರಿದ್ದಾರೆ ಅದ್ರ ಮ್ಯಾಗ. ಮತ್ತು ಬಿಸ್ನೆಸ್ಸನ್ನು ಬೆಳೆಸೋರಿದ್ದಾರೆ ಉಳಿದಿದ್ದು ರೊಕ್ಕದಲ್ಲಿ. ಅಂತಂದ್ರೆ ವೀಕ್ಷಕರೇ, ಚಲೋ ಸಂಬಂಧನ ರೊಕ್ಕನ ಬಳಸತ್ತಾರ ಇವ್ರ. ಬಟ್ 645 ಕೋಟಿ ಆಫರ್ ಫಾರ್ ಸೆಲ್ ಐತ್ಲ ರೀ, ಇದು ಅಷ್ಟೇ ನೆಗೆಟಿವ್ ಪಾಯಿಂಟ್ ಐತಿ. ಮತ್ತು 5500 ಕೋಟಿ ಏನೈತೆ ಅದೆಲ್ಲ ಚಲೋ ಕೆಲ್ಸಕ್ಕನ ಕಂಪ್ನಿ ಬಳಸತೈತಿ. ಬಾರಿ ವೀಕ್ಷಕರೇ, ಕಂಪ್ನಿದ ಟೈಮ್ ಲೈನ್ ಅನ್ನ ನೋಡೋಣ. ಅಂತಂದ್ರೆ ಕಂಪ್ನಿ ಯಾವಾಗ ಲಿಸ್ಟ್ ಆಗೋದೈತಿ, ಕಂಪ್ನಿ ಯಾವಾಗ ಓಪನ್ ಆಗೋದೈತಿ IPO, ಮತ್ತು ಯಾವಾಗ ಕ್ಲೋಸ್ ಆಗೋದೈತಿ ಅದ್ರ ಬಗ್ಗೆ ಸ್ವಲ್ಪ ಡೀಟೇಲ್ದಾಗ ತಿಳ್ಕೊಳ್ಳೋಣ. ನೋಡ್ರಿ ವೀಕ್ಷಕರೇ, ಕಂಪ್ನಿದ IPO ಓಪನ್ ಡೇಟ್ ಐತಿ ಫ್ರೈಡೆ ಆಗಸ್ಟ್ 2, 2024. ಅಂತಂದ್ರೆ ವೀಕ್ಷಕರೇ, ಆಗಸ್ಟ್ 2 ತಾರೀಕಿಗೆ ಓಪನ್ ಆಗೋದೈತಿ IPO. ಮತ್ತು IPO ಕ್ಲೋಸ್ ಡೇಟ್ ಐತಿ ಆಗಸ್ಟ್ 6. ಅಂತಂದ್ರೆ ಆಗಸ್ಟ್ 6 ತಾರೀಕು ಕಂಪ್ನಿದ IPO ಕ್ಲೋಸ್ ಆಗ್ತೈತಿ. ಮತ್ತು ಅಲಾಟ್ಮೆಂಟ್ ಆಗೋದ 7 ತಾರೀಕು ಐತಿ. ಮತ್ತು ನೀವು ಏನ್ರಿ ಅಲಾಟ್ಮೆಂಟ್ ಆಗಕ್ಕೆ ಲೇಟ್ ಆತಂದ್ರೆ 8ಕ್ಕೂ ಆಗ್ಬೋದ. ಮತ್ತು ಯಾರ್ಯಾರು ಅಲಾಟ್ಮೆಂಟ್ ಆಗಿರಂಗಿಲ್ಲ ರೀ, ಅವ್ರಿಗೆ ರಿಫಂಡ್ 8 ತಾರೀಕು ಸಿಗ್ತೈತಿ. ಮತ್ತು ನಿಮ್ಮ ಡಿಮ್ಯಾಟ್ ಅಕೌಂಟ್ನಾಗ ಅವು ಅಲಾಟ್ ಆಗಿದ್ದು ಶೇರ್ಗಳ ನಿಮ್ಗೆ 8 ತಾರೀಕಿಗೆ ಕಾಣ್ತೈತಿ ನಿಮ್ಮ ಡಿಮ್ಯಾಟ್ ಅಕೌಂಟ್ನಾಗ. ಮತ್ತು ಲಿಸ್ಟಿಂಗ್ 9 ತಾರೀಕು ಆಗೋದೈತಿ. ವೀಕ್ಷಕರೇ ನೋಡ್ಬೋದು, ನೀವು ಇಮೇಜ್ ಐತಿ, ಮತ್ತೊಂದ್ಸಲ ಡೀಟೇಲ್ದಾಗ ನೀವು ಓದಿ ನೋಡ್ಬೋದು ಇದ್ರ ಬಗ್ಗೆ. ಮತ್ತು ವೀಕ್ಷಕರೇ, ನೋಡ್ರಿ, ಈಗ ಓಲಾ ಎಲೆಕ್ಟ್ರಿಕ್ದ IPOದ ಫುಲ್ ಡೀಟೇಲ್ದಾಗ ಈಗ ಅನಾಲಿಸಿಸ್ ಮಾಡೋಣ. ನೋಡ್ರಿ ವೀಕ್ಷಕರೇ, ಓಲಾ ಎಲೆಕ್ಟ್ರಿಕ್ದ ಫೇಸ್ ವ್ಯಾಲ್ಯೂ 10 ರೂಪಾಯಿ ಪರ್ ಶೇರ್ ಐತಿ. ಮತ್ತು ವೀಕ್ಷಕರೇ, ಪ್ರೈಸ್ ಬ್ಯಾಂಡ್ ನೋಡ್ರಿ 72ರಿಂದ 76 ರೂಪಾಯಿಗೆ ನೀವು ಏನ್ರಿ IPO ಅಪ್ಲೈ ಮಾಡೋರಿದ್ರೆ 76ಕ್ಕನ ಅಪ್ಲೈ ಮಾಡ್ರಿ. ಅಂದ್ರೆ ಹೆಚ್ಚು ಪ್ರೈಸ್ ಇದ್ರೆ ಲಗು ಅಲಾಟ್ಮೆಂಟ್ ಆಗ್ತೈತಿ ನಿಮಗೆ. ತಿಳಿದ್ರಿ ವೀಕ್ಷಕರೇ. ಮತ್ತು ಲಾಟ್ ಸೈಜ್ ಐತಿ ನೋಡ್ರಿ 195 ಶೇರ್ ಐತಿ. ಅಂತಂದ್ರೆ ನೀವು ಒಂದು IPO ಬಾಯ್ ಮಾಡ್ರ ಅಂತಂದ್ರೆ ಒಂದು IPO ಅಂದ್ರೆ ಒಂದು ಲಾಟ್ ನೀವು ಬಾಯ್ ಮಾಡ್ರ 195 ಶೇರ್ಗಳ ಸಿಗ್ತಾವ. 195 ಶೇರ್ ಅಂತಂದ್ರೆ ವೀಕ್ಷಕರೇ, ನೀವು ಒಂದು ಲಾಟಿಗೆ ಏನ್ರಿ ಅಪ್ಲೈ ಮಾಡ್ರೆ ನೀವು ಟೋಟಲ್ 14,820 ರೂಪಾಯಿ ಕೊಡಬೇಕಾಗ್ತೈತಿ. ವೀಕ್ಷಕರೇ, ನೀವೇನ್ರಿ IPOನ ಅಪ್ಲೈ ಮಾಡೋರಿದ್ರೆ 14,820 ರೂಪಾಯಿ ಕೊಡಬೇಕಾಗ್ತೈತಿ. ಮತ್ತು ವೀಕ್ಷಕರೇ, ನೋಡ್ರಿ, ಇದು ಹೇಳಿನ ನಿಮಗೆ ಟೋಟಲ್ ಇಶ್ಯೂ ಸೈಜ್ 6145 ಕೋಟಿ ಐತಿ. ಫ್ರೆಶ್ ಇಶ್ಯೂ 5500 ಕೋಟಿ ಐತಿ. ಮತ್ತು ಆಫರ್ ಫಾರ್ ಸೆಲ್ 645 ಕೋಟಿ ಐತಿ. ಆಫರ್ ಫಾರ್ ಸೆಲ್ ಇರೋದ್ರಿಂದ ಸ್ವಲ್ಪ ಕಂಪ್ನಿಗೆ ನೆಗೆಟಿವ್ ಪೆಟ್ ಬೀಳೋ ಚಾನ್ಸಸ್ ಐತಿ. ಯಾಕಂತಂದ್ರೆ ಕಂಪ್ನಿದ ಓನರನ್ನ ತಮ್ಮ ಸ್ಟೇಕನ್ನು ಸೆಲ್ ಮಾಡತ್ತಾರ ಅಂದ್ರೆ ಇದು ಒಂದು ನೆಗೆಟಿವ್ ಪಾಯಿಂಟ್ ಆಗ್ತೈತಿ ಸ್ಟಾಕ್ ಮಾರ್ಕೆಟ್ನಾಗ. ಬರೀ ವೀಕ್ಷಕರೇ, ಈಗ ಫೈನಾನ್ಷಿಯಲ್ ಇನ್ಫಾರ್ಮೇಶನ್ ತಿಳ್ಕೊಂಡು ಓಲಾ ಎಲೆಕ್ಟ್ರಿಕ್ ಬಗ್ಗೆ. ನೋಡ್ರಿ ವೀಕ್ಷಕರೇ, ಓಲಾ ಎಲೆಕ್ಟ್ರಿಕ್ದ ಸಾಲ ನೋಡ್ಬೋದು ನೀವು. ಲಾಸ್ಟ್ 4 ವರ್ಷ ಆತ ಸಾಲ ಏರ್ಕೊಂತಾನೆ ಹೋಗತೈತಿ. ನೋಡ್ಬೋದು ವೀಕ್ಷಕರೇ, 2023ನಾಗ 1645 ಕೋಟಿ ಬಾರೋಯಿಂಗ್ ಇತ್ತ. ಈಗ 2389 ಕೋಟಿ ಆಗೈತಿ. ಅಂತಂದ್ರೆ ಸಾಲ ಇನ್ಕ್ರೀಸ್ ಹಾಕೊಂತಾನೆ ಹೋಗತೈತಿ.
ಮತ್ತು ರಿಸರ್ವ್ ಕಡಿಮೆ ಹಾಕೊಂತ ಬರತೈತಿ. ನೋಡ್ಬೋದು ವೀಕ್ಷಕರೇ, ಮೊದಲಿತ್ತ 2022ನ್ಯಾಗ -68 ಕೋಟಿ ಇತ್ತ, ಆಮ್ಯಾಗ 2023ನ್ಯಾಗ -1380 ಕೋಟಿ ಆತ. ಈಗ 2024ನ್ಯಾಗ -2882 ಕೋಟಿ ಆತಂತಂದ್ರೆ ರಿಸರ್ವ್ನು ಮೈನಸ್ನೇ ಹೊಂಟೈತಿ ಮತ್ತು ಸಾಲಾರೇ ಏರ್ಕೊಂತಾನೆ ಹೊಂಟೈತಿ. ಇದೊಂದು ನೆಗೆಟಿವ್ ಪಾಯಿಂಟ್ ಆಗ್ತೈತಿ ರೀ ಕಂಪ್ನಿದ. ಬಟ್ ಕಂಪ್ನಿದ ಫೈನಾನ್ಷಿಯಲ್ನಾಗ ನೋಡ್ಬೋದು ನೀವು ಪಾಸಿಟಿವ್ ಪಾಯಿಂಟ್ ಏನಂತಂದ್ರೆ ವೀಕ್ಷಕರೇ, ರೆವೆನ್ಯೂ ನೋಡ್ರಿ, ರೆವೆನ್ಯೂನು ಕಂಟಿನ್ಯೂ ಏರ್ಕೊಂತ ಹೊಂಟೈತಿ. ನೋಡ್ರಿ 2023ನ್ಯಾಗ 2782 ಕೋಟಿ ಇತ್ತ, ಮತ್ತೀಗ 2024ನ್ಯಾಗ 5243 ಕೋಟಿ ಆಗೈತಿ. ಅಂತಂದ್ರೆ ವೀಕ್ಷಕರೇ ರೆವೆನ್ಯೂನು ಹೆಚ್ಚಾಗತೈತಿ. ಬಟ್ ನೋಡ್ಬೋದು ನೀವು ವೀಕ್ಷಕರೇ, ಪ್ಯಾಟ್ ಅಂತಂದ್ರೆ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ನು ಮೈನಸ್ನಾಗನ ಐತಿ. ವೀಕ್ಷಕರೇ ನೋಡ್ರಿ, ಇತ್ತ ಫೈನಾನ್ಷಿಯಲ್ ನೋಡ್ರ ಒಟ್ಟ ನಂಗೆ ಅಷ್ಟು ಇಂಪ್ರೆಸ್ ಮಾಡಲಿಲ್ಲ, ಭಾಳ ಕೆಟ್ಟ ಐತಿ ಫೈನಾನ್ಷಿಯಲ್. ಯಾಕಂದ್ರೆ ಸಾಲಾನು ಭಾಳ ಐತಿ, ರಿಸರ್ವ್ ಕಡಿಮೆ ಐತಿ, ಮತ್ತು ಪ್ರಾಫಿಟ್ರೇ ಇಲ್ಲ ರೀ ಈ ಕಂಪ್ನಿನಾಗ, ಲಾಸ್ ಮಾಡ್ಕೊತ ಹೊಂಟೈತಿ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ನೋಡ್ರ. ಬಟ್ ಪಾಸಿಟಿವ್ ಏನಂತಂದ್ರೆ ರೆವೆನ್ಯೂ ಏರ್ಕೊಂತ ಹೊಂಟೈತಿ, ಅಂದ್ರೆ ಸೇಲ್ಸ್ ಹೆಚ್ಚಾಗತೈತಿ ರೀ. ನೋಡ್ರಿ ವೀಕ್ಷಕರೇ, ಈಗ ಕೀ ಪರ್ಫಾರ್ಮೆನ್ಸ್ ಇಂಡಿಕೇಟರ್ಸ್ ನೋಡೋಣ. ನೋಡ್ರಿ ವೀಕ್ಷಕರೇ, ರಿಟರ್ನ್ ಆನ್ ನೆಟ್ವರ್ತ್ ನೋಡ್ರ -78.46% ಐತಿ, ಮತ್ತು ಪ್ರೈಸ್ ಟು ಬುಕ್ ವ್ಯಾಲ್ಯೂ ನೋಡ್ರ 13.72 ಐತಿ. ಅಂತಂದ್ರೆ ವೀಕ್ಷಕರೇ, ಅದ್ರದ ಬುಕ್ ವ್ಯಾಲ್ಯೂಕ್ಕಿಂತನೂ ಅದ್ರದ ಪ್ರೈಸ್ 13 ಪಟ್ಟು ಹೆಚ್ಚೈತಿ. ಅಂತಂದ್ರೆ ವೀಕ್ಷಕರೇ, ಇದು ಹೈ ವ್ಯಾಲ್ಯೂಯೇಷನ್ ಮ್ಯಾಗ IPOನ ಬಿಟ್ಟಾರ. ಅನಾನ ವೀಕ್ಷಕರೇ, ಕಂಪ್ನಿ ಪ್ರೀಮಿಯಂ ಮ್ಯಾಗ ಲಿಸ್ಟ್ ಆಗೋದ ಸ್ವಲ್ಪ ಕಡಿಮೆ ಚಾನ್ಸಸ್ ಐತಿ. ಯಾಕಂತಂದ್ರೆ ಮೊದ್ಲನ ಕಂಪ್ನಿದ ಬುಕ್ ವ್ಯಾಲ್ಯೂ ಆಲ್ರೆಡಿ ಹೆಚ್ಚೈತಿ ಮತ್ತು ಕಂಪ್ನಿ ಲಾಸ್ ಮಾಡತೈತಿ. ಅನಾನ ಲಾಸ್ ಮಾಡೋ ಕಂಪ್ನಿಗೆ ಯಾವಾಗೂ ಇಷ್ಟು ಪ್ರೈಸ್ ಟು ಬುಕ್ ವ್ಯಾಲ್ಯೂ ಮ್ಯಾಗ ಯಾರೂ ರೊಕ್ಕ ಹಾಕಂಗಿಲ್ಲ. ನೋಡ್ಬೇಕು ವೀಕ್ಷಕರೇ, ಇದು ಒಂದೈತಿ. ತಿಳಿತ್ರಿ ವೀಕ್ಷಕರೇ, ಈಗ ಬಾರಿ ನಾವು ಕಂಪ್ನಿ ಎಷ್ಟು ರೂಪಾಯಿಗೆ ಲಿಸ್ಟ್ ಆಗ್ಬೋದಾ ಮತ್ತು ಕಂಪ್ನಿದ GMP ಅಂತಂದ್ರೆ ಗ್ರೇ ಮಾರ್ಕೆಟ್ ಪ್ರೈಸ್ ಎಷ್ಟೈತೆ ಅಂತ ನೋಡೋಣ. ನೋಡ್ರಿ ವೀಕ್ಷಕರೇ, ಇವತ್ತು 30/7/2024 ಪ್ರಕಾರ GMP 14 ರೂಪಾಯಿ ಐತಿ. ಅಂತಂದ್ರೆ ವೀಕ್ಷಕರೇ, ಕಂಪ್ನಿ ಏನ್ರಿ ಲಿಸ್ಟ್ ಆತಂದ್ರೆ ಇವತ್ತು 90 ರೂಪಾಯಿಗೆ ಲಿಸ್ಟ್ ಆಗೋ ಚಾನ್ಸಸ್ ಐತಿ. 18.42% ರಿಟರ್ನ್ ಕೊಡೋ ಚಾನ್ಸಸ್ ಐತಿ. ಬಟ್ GMP ಈಗ 2 ತಾರೀಕು ತನಕ ಬೆಳ್ಕೊಂತ ಇರ್ತೈತಿ. ಅನಾನ ವೀಕ್ಷಕರೇ, ಇದ್ರ ಬಗ್ಗೆ ಅಷ್ಟು ತಲೆ ಕೆಡ್ಸ್ಕೊಳ್ಳೋದಿಲ್ಲ. ಬಟ್ GMPನೂ ಭಾಳ ಇಂಪಾರ್ಟೆಂಟ್, ಯಾಕಂದರೆ ಇದ್ರ ಬೇಸಿಸ್ ಮ್ಯಾಗನೇ ಎಷ್ಟೋ ಕಂಪ್ನಿಗಳು ರಿಟರ್ನನ್ನು ಕೊಟ್ಟಾವ. ನಾನು GMPನೂ ನೋಡ್ಕೊತಾನೆ ಇರಬೇಕಾಗ್ತೈತಿ. ಈಗ ಸದ್ಯ ಪ್ರಕಾರ 18.42% ಕೊಟ್ಟೈತಿ. ವೀಕ್ಷಕರೇ, ನನ್ನ ಪ್ರಕಾರ ನಾ ಹೇಳ್ರ ಬಾಯ್ ಮಾಡ್ತೇನೇನಿಲ್ಲ. ನಾ ಪರ್ಸ್ನಲಿ ರೀ IPOನಾಗ್ರೆ ನಾ ಬಾಯ್ ಮಾಡಂಗಿಲ್ಲ, ಮತ್ತು ನಾ ಸೆಬಿ ರಿಜಿಸ್ಟರ್ಡ್ ಫೈನಾನ್ಷಿಯಲ್ ಅಡ್ವೈಸರು ಇಲ್ಲ. ನಂದು ಅಡ್ವೈಸರ್ನ ನೀವು ನಂಬಿ ಏನರ ಇನ್ವೆಸ್ಟ್ ಮಾಡ್ರಿ, ಇದು ಮಾಡ್ರೆ ದೊಡ್ಡ ಪೆಟ್ಟ ಬೀಳೋ ಚಾನ್ಸಸ್ ಇರ್ತೈತಿ. ನಾನು ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರ್ದ ಅಡ್ವೈಸ್ ತೊಗೊಂಡನ ಇನ್ವೆಸ್ಟ್ ಮಾಡಿರಿ. ಬಟ್ ನಂದು ಪಾಯಿಂಟ್ ಆಫ್ ವ್ಯೂಲೇ ನಾ ಹೇಳಿ ಅಂತಂದ್ರೆ ವೀಕ್ಷಕರಿಗೆ, ಕಂಪ್ನಿ ಬಿಸ್ನೆಸ್ ಮಾಡಲ್ ಚಲೋ ಐತಿ, ಎಲ್ಲ ಚಲೋ ಐತಿ. ಬಟ್ ಕಂಪ್ನಿದ ಆಫರ್ ಫಾರ್ ಸೆಲ್ ಬಿಟ್ಟಿದ್ರಿಂದ ಮತ್ತು ಕಂಪ್ನಿದ ಫೈನಾನ್ಷಿಯಲ್ ನೋಡ್ರ ಭಾಳ ಕೆಟ್ಟಿದ್ದಾವೆ. ಸಾಲ ಭಾಳ ಐತಿ, ರಿಸರ್ವ್ ಕಮ್ಮಿ ಐತಿ, ಮತ್ತು ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಇಲ್ಲ. ಕಂಪ್ನಿ ಲಾಸ್ ಮಾಡ್ಕೊತಾನೆ ಹೊಂಟೈತಿ. ಮತ್ತು ಕಂಪ್ನಿದ ಸದ್ಯರೇ ಪ್ರಾಫಿಟೇಬಲ್ ಆಗೋದು ಭಾಳ ಕಠಿಣ ಐತಿ. ಫ್ಯೂಚರ್ನೇ ಆಗ್ಬೋದಾ, ಬಟ್ ಈಗ ಸದ್ಯನಾಗ ಹಿಂಗೆ ಐತಿ ಇದ್ರ ಸಿಚುವೇಶನ್. ನಾನು ವೀಕ್ಷಕರೇ, ಕಂಪ್ನಿ ತಂದು ಸಾಲನ ಕಡಿಮೆ ಮಾಡಿ ಪ್ರಾಫಿಟಬಿಲಿಟಿ ಕಡೆ ಭಾಳ ಫೋಕಸನ್ನು ಮಾಡ್ರೆ ಕಂಪ್ನಿ ಗ್ಯಾರಂಟಿ ಇದೊಂದು ದೊಡ್ಡ ಮಲ್ಟಿಬ್ಯಾಗರ್ ಆಗೋ ಚಾನ್ಸಸ್ ಐತಿ. ಬಟ್ ಏನ್ರಿ ಕಂಪ್ನಿ ಇದೇ ಥರನ ಮಾಡ್ಕೊಂತ ಹೋತಂತಂದ್ರೆ ಇದಕ್ಕೆ ಮತ್ತು Paytm ಅದು ಹೆಂಗಾತ ಹಂಗಾಗೋ ಚಾನ್ಸಸ್ ಐತಿ. ನಾನು ವೀಕ್ಷಕರೇ, ಯಾವುದೂ ಕಂಪ್ನಿ ಆಗಲಿ ಏನೂ ಆಗಲಿ ಅಲ್ಲಿ ಅಡ್ವಾಂಟೇಜು ಇದಾವೆ, ಡಿಸ್ಅಡ್ವಾಂಟೇಜು ಇದಾವೆ. ನಾನು ವೀಕ್ಷಕರೇ, ಈಗ ಸದ್ಯರೇ ನಂದ್ರೆ IPOನಾಗ ಇದ್ರಾಗ ಹಾಕಬೇಕಂತ ರೊಕ್ಕ ಇಲ್ಲ, ಮತ್ತು ಇದು ಯಾವುದೂ ಸ್ಪಾನ್ಸರ್ ವಿಡಿಯೋ ಇಲ್ಲರಿ. ಮತ್ತು ನೀವು ಅಂತಿರ್ಬೋದು ಓಲಾದವ್ರದ್ದು ರೊಕ್ಕ ಕೊಟ್ಟಾರ ನಾನು ಈ ವಿಡಿಯೋ ಮಾಡ್ಯಾನಂತ. ಹಾಗೇನಿಲ್ಲ, ಇದು ಬರೀ ಎಜುಕೇಷನ್ ಪರ್ಪಸ್ ಸಂಬಂಧ ಮಾಡೀನಿ. ತಿಳಿತ್ರಿ ವೀಕ್ಷಕರೇ, ಇಷ್ಟ ಐತಿ ವಿಡಿಯೋ. ಈ ವಿಡಿಯೋ ಚಲೋ ಅನ್ಸ ವಿಡಿಯೋ ಲೈಕ್ ಮಾಡಿರಿ. ಈ ಚಾನಲ್ ಮೇಲೆ ಶೇರ್ ಮಾರ್ಕೆಟ್ ರಿಲೇಟೆಡ್ ಕಂಟೆಂಟ್ನ ವಿಡಿಯೋ ಮಾಡ್ತಿರ್ತೇನೆ. ಧನ್ಯವಾದಗಳು.